ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಹೈಕೋರ್ಟ್ ಆಫ್ ಕರ್ನಾಟಕ ಇದನ್ನು ಎಲ್ಲಿಂದ ನೋಡ್ಬೋದು ನಿಮಗೆ ಗೊತ್ತು. ಸೊ ಬೆಂಗಳೂರಲ್ಲಿ ನಮಗಿಂತ ಯಾವಾಗಲೂ ಇರೋ ಒಂದು ಪಾರ್ಕ್, ಹೆಸರು ನಾನು ಹೇಳಲೇಬೇಕಾ, ಎಲ್ಲರಿಗೂ ಗೊತ್ತಿರೋ ಒಂದು ಪಾರ್ಕ್. ಸೊ ನಿನ್ನೆ ಹೋಗಿದ್ದೆ. ಫುಲ್ ಕಂಪ್ಲೀಟ್ ಸಿನಿಮ್ಯಾಟಿಕ್ ಮೂಡಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ಎಡಿಟ್ ಮಾಡಿ ನನ್ನ ಸ್ವಲ್ಪ ಪ್ರೀವಿಯಸ್ ವಿಡಿಯೋನು ಎಡಿಟ್ ಫುಲ್ ಅಂದರೆ ಎಫೆಕ್ಟ್ ಏನು ಇಲ್ದೇನೆ ನೀಟ್ ಎಡಿಟ್ನ ಫುಲ್ ಹಾಕಿದ್ದೀನಿ. ವಿಡಿಯೋ ಫುಲ್ಲಾಗಿ ನೋಡಿ, ಯು ವಿಲ್ ಗೆಟ್ ಗುಡ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ವಿಡಿಯೋ ಕ್ರಿಯೇಟರ್ಸ್, ವಿಡಿಯೋ ಮೇಕರ್ಸ್. ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು ಟು ಮೇಕ್ ಎ ನ್ಯೂ ವಿಡಿಯೋಸ್. ಸೊ ಟ್ರೈ ಟು ವಾಚ್ ಇಟ್ completely. So I shot lot of videos, like near that footage was around 1 hour 45 minutes. So movie shoot ಮಾಡಿದ್ದಾರೆ, ಬಟ್ ಶೂಟಿಂಗ್ಸ್ ನಥಿಂಗ್ ವಾಸ್ ದೇರ್. ಏನಿಲ್ಲ, ಅಲ್ಲಿರೋ ಪ್ಲೇಸ್ ವಿತ್ ಮೀ ಒಂದು ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸಲ್ಲಿ ವೀಡಿಯೋನ ತೋರಿಸ್ಬೇಕು ಅನ್ನೋದು ನನ್ನ ಮೋಟಿವ್ ಇತ್ತು. ಸೊ ಅದು ಪಾನಿಪುರ್ಲ ತಿಂದೆ, ಅದೆಲ್ಲ ಅಟ್ಯಾಚ್ ಮಾಡಿದ್ದೀನಿ. ಸೊ ಮತ್ತು ಅಲ್ಲಿ ಅದೇ ಕಡೆ ವಾಕ್ ಮಾಡ್ಕೊಂಡು ಹೋಗಿ ಹಂಗೆ ಯು ಬಿ ಸಿಟಿ ಮಾಲ್ಗೆ ಹೋಗ್ಬಿಟ್ಟು ಅದೊಂದು ವೀಡಿಯೋ ಮಾಡಿದ್ದೀನಿ. ಆ ವೀಡಿಯೋನ ಇವಾಗಲೇ ಅಪ್ಲೋಡ್ ಮಾಡೋಣ ಅಂತ ಎಡಿಟ್ ಮಾಡಿ ಇಟ್ಟಿದ್ದೀನಿ. ಸೊ ಈ ವಿಡಿಯೋನ ಯಾರಿಗೆ ವಿಡಿಯೋ ಫಸ್ಟೇ ಈ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಯಾರು ನೋಡಬೇಕು, ವಿಡಿಯೋ ಕ್ರಿಯೇಟರ್ಸ್ ಲೈಕ್ ಸಿನಿಮ್ಯಾಟಿಕ್ ವಿಡಿಯೋಸ್, ಸ್ಲೋ ಮೋಷನ್ಸ್ ವಿಡಿಯೋಸ್, ವಿಡಿಯೋ ಎಡಿಟಿಂಗ್, ವಿಡಿಯೋ ಕ್ರಿಯೇಷನ್ ಆ ಥರ ಇರೋರು ನೋಡ್ಬೋದು. ಇಲ್ಲೇ ನನ್ನ ಕಪ್ಪನ್ ಪಾರ್ಕ್ ಇಲ್ಲ ಬೆಂಗಳೂರಲ್ಲಿ ಪ್ಲೇಸ್ ಇಷ್ಟ, ನನಗೆ ಒಂದೊಂದು ಪ್ಲೇಸ್ನ ವೀಡಿಯೋದಲ್ಲಿ ನೋಡೋದು ಇಷ್ಟ ಅನ್ನೋರು ಪಕ್ಕಾ ವೀಡಿಯೋ ನೋಡ್ಬೋದು. ಬಿಕಾಸ್ ನಾನು ಒಂದು ಪ್ಲೇಸ್ಗೆ ಹೋಗ್ತೀನಿ, ಆ ಪ್ಲೇಸ್ಲಿರೋ ಆ ಪ್ಲೇಸಲ್ಲಿರೋ ವಿಷಯ ಬಗ್ಗೆ ಮಾತಾಡ್ತೀನಿ, ಅಲ್ಲಿಂದ ವೀಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೇ ನಾನು ಮಾಡೋದು. ಏನು, ನಾನು ಡೈಲಿ ರೊಟೀನ ಮಾಡೋದನ್ನ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಟ್ಸ್ ಲೈಕ್ ಲಾಗರ್ಸ್. ಒಂದು ಈವೆಂಟ್ ಅಟೆಂಡ್ ಮಾಡ್ತೀನಿ, ಟ್ರಾವೆಲ್ ಮಾಡ್ತೀನಿ ಅಂದರೆ ಅದನ್ನು ಐ ವಿಲ್ ಮೇಕ್ ಮೈ ಲೈಫ್ ಸ್ಟೈಲ್ನ ಶೇರ್ ಮಾಡೋದು, ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅನ್ನೋದನ್ನ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ. ಬಟ್ ಜನ ಕೇಳ್ತಾ ಇರೋದು ಏನಂದರೆ ವೀಡಿಯೋ ಲೈವ್ ಆಗಿರಬೇಕು. ಲೈವ್ ಇನ್ ದ ಸೆನ್ಸ್ ನಾಟ್ ಲೈವ್. ವೀಡಿಯೋ ಮಾಡಿ ಹಾಕ್ಬಿಟ್ಟು ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ವಾ. ಬಟ್ ಮೈ ಫ್ರೆಂಡ್ಸ್ ಸಜೆಸ್ಟ್ ಮಾಡೋದಾಗಿಲ್ಲ, ವೀಡಿಯೋ ನೋಡೋರು ಏನು ಕೇಳ್ತಾ ಇದ್ದಾರೆ ಅಂದರೆ, ನೀವು ವೀಡಿಯೋ ಮಾಡೋ ಟೈಮಲ್ಲಿ ಹಂಗೆ ಮಾತಾಡಿ ಸ್ವಲ್ಪ ಹಂಗೆ ಹಾಕಿ ಒಂಥರ ಲೈವ್ ಆಗಿರಲಿ ವೀಡಿಯೋ ಅಂತ ಕೇಳ್ತಾ ಇದ್ದಾರೆ. ಬಟ್ ಚೆನ್ನಾಗಿರುತ್ತೆ ಹಂಗೆ ಮಾಡಿದ್ರೆ. ಬಟ್ ಹಂಗೆ ಮಾಡಬೇಕು ಅಂದರೆ ನನಗೆ ಏನೋ ಸಮಥಿಂಗ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿಲ್ಲ ಅನಿಸುತ್ತೆ. ಅಲ್ಲಿ ಏನು ಮಾತಾಡೋದು ಏನಂತ ಗೊತ್ತಾಗ್ತಿಲ್ಲ. ಬಟ್ ಇಲ್ಲಿ ಬಂದರೆ ಕರೆಕ್ಟಾಗಿ ನಾನು ಯೋಚನೆ ಮಾಡಿ ಮೈಂಡಲ್ಲಿರೋದನ್ನ ನೀಟಾಗಿ ಮಾತಾಡ್ತೀನಿ. ಅದಕ್ಕೋಸ್ಕರ ಬೆಸ್ಟ್ ಐ ವಿಲ್ ಟ್ರೈ ಟು ಪುಟ್ ಲೈಕ್ ದಟ್ ಆಲ್ಸೋ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಹಂಗೆ ಮಾಡ್ತೀನಿ. ಬಟ್ ಈ ಪ್ಲೇಸಸ್ ನೋಡಿ, ಆ ಫ್ಲವರ್ಸು, ಆ ಪ್ಲೇಸ್ ಎಷ್ಟು ಸೂಪರ್ ಆಗಿದೆ. ಸುಮ್ಮನೆ ಓಡಾಡೋದು, ನಿಂತ್ಕೊಳ್ಳೋದು, ವೀಡಿಯೋ ಶೂಟ್ ಮಾಡೋದು. ನಾವೇನು ಗ್ರೇಟ್ ಆ್ಯಕ್ಟರ್ಸ್ ಏನೂ ಇಲ್ಲಲ್ವಾ. ಬಟ್ ವೀಡಿಯೋ ಐ ವಿಲ್ ಶೋ ಇನ್ ವೀಡಿಯೋ. ಆ ವೀಡಿಯೋ ಕ್ಲಾರಿಟಿ, ಆ ವೀಡಿಯೋಲಿರೋ ಎಫೆಕ್ಟ್ಸು, ಕಲರ್ ಗ್ರೇಡಿಂಗು ಅದೆಲ್ಲ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ. ಮತ್ತು ಕಪ್ಪನ್ ಪಾರ್ಕ್ ಇಷ್ಟ ಇರೋರು ಈ ವಿಡಿಯೋ ನೋಡಲೇಬೇಕು. ಬೆಂಗಳೂರವರು, ಕನ್ನಡದವರು ಈ ವಿಡಿಯೋ ನೋಡಬೇಕು. ಬಿಕಾಸ್ ಐ ಆಮ್ ಟಾಕಿಂಗ್ ಇನ್ ಕನ್ನಡ ವಿತ್ ಇಂಗ್ಲೀಷ್ ಆಲ್ಸೋ. ಇಂಗ್ಲೀಷ್ ಏನಕ್ಕಂದರೆ ಸ್ವಲ್ಪ ಮಿಕ್ಸ್ ಇರಲಿ ಅಂತ, ಫಾರ್ ಆಡಿಯನ್ಸ್ಗೋಸ್ಕರ. ಬಟ್ ನಾನು ಇಲ್ಲಿ ಬೆಂಗಳೂರಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಐ ಶಾರ್ಟ್ ದ ವಿಡಿಯೋ, ಐ ವಿಲ್ ಪುಟ್ ಇಟ್ ಇನ್ ಕನ್ನಡ. ಸಮ್ ವಿಡಿಯೋಸ್ ಐ ವಿಲ್ ಪುಟ್ ಇಟ್ ಇನ್ ಈವನ್ ತಮಿಳ್ ಆಲ್ಸೋ, ಇಂಗ್ಲೀಷ್ ಆಲ್ಸೋ. ಬಟ್ ಇಫ್ ಐ ಗೋ ಟು ತಮಿಳ್ನಾಡು, ಇಫ್ ಐ ಶೂಟ್ ಎನಿ ವಿಡಿಯೋಸ್, ಐ ವಿಲ್ ಪುಟ್ ಇಟ್ ಇನ್ ಕಂಪ್ಲೀಟ್ಲಿ ತಮಿಳ್, ಅಲ್ಲಿ ಡೌಟ್ ಇಲ್ಲ. ಇಫ್ ಇಟ್ ಈಸ್ ಹಿಯರ್, ಐ ವಿಲ್ ಪುಟ್ ಇಟ್ ಇನ್ ಕಂಪ್ಲೀಟ್ಲಿ ಕನ್ನಡ ಓನ್ಲಿ. ಸೊ ಬಿಕಾಸ್ ನನಗೆ ಕನ್ನಡ ಗೊತ್ತು. ಸೊ ಐ ಲೈಕ್ ಟು ಟಾಕ್, ನೋ ಪ್ರಾಬ್ಲಮ್ ನನಗೆ. ಬಟ್ ಏನು ಅಲ್ಪ ಸ್ವಲ್ಪ ತಪ್ಪಿದ್ರೆ ಸಮಯ ಇರಲಿ. ಬಟ್ ವೀಡಿಯೋ ಮಾತ್ರ ನನಗೆ ವೀಡಿಯೋ ಮಾಡೋದು ತುಂಬ ಇಷ್ಟ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಾನು ಬೆಂಗಳೂರಲ್ಲಿರೋ ಎಲ್ಲ ಪ್ಲೇಸ್ನೂ ಇಷ್ಟ, ಅದಕ್ಕೆ ಓಡಾಡೋದು, ವೀಡಿಯೋ ಮಾಡೋದು, ವೀಡಿಯೋ ಕ್ರಿಯೇಷನ್ ಮಾಡ್ತಾಯಿದ್ದೀನಿ. ಬಟ್ ಲ್ಯಾಂಗ್ವೇಜ್, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಕೇಳ್ತೀರೋ ಆ ಲ್ಯಾಂಗ್ವೇಜ್ ಮಾತಾಡ್ತಿದ್ದೀನಿ. ಬಟ್ ಐ ಆಮ್ ನಾಟ್ ದಟ್ ಮಚ್ ಫ್ಲೂಯೆನ್ಸ್ ಇನ್ ಈವನ್ ಇಂಗ್ಲೀಷ್, ಕನ್ನಡ ಆಲ್ಸೋ. ಓಕೆ, ಐ ಕ್ಯಾನ್ ಮ್ಯಾನೇಜ್. ಎಷ್ಟು ಗೊತ್ತೋ ಅಷ್ಟು ಮಾತಾಡ್ತೀನಿ. ಓಕೆ, ಫೈನ್. ಹೀಗೆ ವೀಡಿಯೋ ನೋಡಿ ಅಷ್ಟೇ, ನನ್ನ ಮಾತು ಕೇಳಿಸ್ಕೊಳ್ಳೋಕೆ ಆಗಲ್ಲ ಅಂತಲೋ, ಅಯ್ಯೋ ಯಾಕೆಪ್ಪ ಇವ್ನಿಗೆ ಮಾತಾಡ್ತಾ ಇದ್ದೇನೆ ಅಂತ ಅನಿಸ್ಬೋದು ನಿಮಗೆ. ಸೊ ವೀಡಿಯೋ ಫುಲ್ಲಾಗಿ ನೋಡಿಬಿಟ್ಟು ಈ ವಿಡಿಯೋ ಸ್ಲೋ ಮೋಷನ್ಸು, ಆ ಸಿನಿಮ್ಯಾಟಿಕ್ಸ್, ಆ ವ್ಯೂಸು, ನಾನು ತೋರಿಸಿರೋ ರೀತಿ, ಶೂಟ್ ಮಾಡಿರೋ ರೀತಿ, ಎಡಿಟ್ ಮಾಡಿರೋ ರೀತಿ, ಮತ್ತು ನಾನು ಹೇಗಿದ್ದೀನಿ, ಸುಮ್ಮನೆ ಹೇಗಿದ್ದೀನಿ ಅಂದರೆ ಹಂಗಿಲ್ಲ, ಹೇಗೆ ವೀಡಿಯೋ ಮಾಡಿದ್ದೀನಿ ಅನ್ನೋದನ್ನ ನನಗೆ ಶೇರ್ ಮಾಡಿ ಕಮೆಂಟಲ್ಲಿ. ಇದೇ ಥರ ನಿಮ್ಗೆ ವೀಡಿಯೋ ಮಾಡಬೇಕಂತ ಅನ್ಸರೆ ನಾನು ಅಪ್ರೋಚ್ ಮಾಡ್ಬೋದು. ನಾನು ಬಂದು ಶೂಟ್ ಮಾಡಿ ಎಡಿಟ್ ಮಾಡಿಕೊಡ್ತೀನಿ ಫ್ರೀ ಆಫ್ ಕಾಸ್ಟು. ಬಟ್ ನನಗೆ ನೀವು ವೀಡಿಯೋ ಮಾಡೋಕ್ಕೆ ನನಗೂ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಷ್ಟೇ, ನಾನು ರಿಕ್ವೆಸ್ಟ್ ಮಾಡೋದು. ಬೇರೆ ಏನು ಹೇಳೋದು, ಅಷ್ಟೇಪ್ಪ. ವೀಡಿಯೋ ದಯವಿಟ್ಟು ಸ್ವಲ್ಪ ಫುಲ್ ವೀಡಿಯೋ ನೋಡಿಪ್ಪ.
ಯಾಕಂದರೆ ವಿಡಿಯೋನ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ, ಕಷ್ಟಪಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಈ ವಿಡಿಯೋ ಔಟ್ಪುಟ್ಟಿಗೆ ನಾನು ಕೊಟ್ಟಿರೋ ಒಂದು ಬೆಲೆ ಇದೆ ಅಲ್ವಾ. ತುಂಬ ಜನ ವಿಲ್ ಆಸ್ಕ್ ಎಲ್ಲ ತುಂಬ ಏನೇನೋ ಮಾಡ್ತಾರೆ, ನೀವು ಸುಮ್ಮನೆ ವಾಕ್ ಮಾಡೋದು, ಹಂಗೆ ನಿಂತ್ಕೊಳ್ಳೋದು, ಓಡಾಡೋದು ಮಾಡ್ಬಿಟ್ಟು ಹಾಕ್ತೀರಾ, ಅದ್ರಲ್ಲಿ ಹೆಂಗಿದೆ ಹಂಗಿದೆ ಅಂತ. ಅದು ಕರೆಕ್ಟು. ಬಟ್ ಈ ವಿಡಿಯೋ ಕೊಟ್ಟಿರೋ ಈಗ ಈ ವಿಡಿಯೋ ಔಟ್ಪುಟ್ಟು, ಇದಕ್ಕೆ ಇನ್ಪುಟ್ ನಾನೇನು ಕೊಟ್ಟೆ ಅಂತ ನಾನು ಹೇಳ್ತೀನಿ. ಇದಕ್ಕೆ ಇನ್ಪುಟ್ ಹೆಂಗಂದರೆ, ಫಸ್ಟ್ ಐ ಹ್ಯಾವ್ ಟು ಗೋ ಟು ದಿಸ್ ಪ್ಲೇಸ್, ಐ ಹ್ಯಾವ್ ಟು ಶೂಟ್ ದ ವಿಡಿಯೋ ಕ್ಲಿಪ್ಸ್. ಅದು ಚೆನ್ನಾಗಿ ಶೂಟ್ ಮಾಡಬೇಕು ಕರೆಕ್ಟಾಗಿ. ಮತ್ತು ಅದಕ್ಕೆ ಎಫೆಕ್ಟ್ಸು, ಕಲರ್ ಗ್ರೇಡಿಂಗು ಎಲ್ಲ ಕರೆಕ್ಟಾಗಿ ಹಾಕಿ ಕರೆಕ್ಟಾಗಿ ಪೊಸಿಷನಲ್ಲಿ ಎಡಿಟ್ ಮಾಡಿ ಆಸ್ಪೆಕ್ಟ್ ರೇಷೋ ಎಲ್ಲ ಕರೆಕ್ಟಾಗಿ ಇಟ್ಟು ಅಪ್ಲೋಡ್ ಮಾಡಬೇಕು. ಇದಕ್ಕೆ ಒಂದು ಒಳ್ಳೆ ಕ್ಯಾಮ್ರಾ ಬೇಕು. ಅದಕ್ಕೆ ಫಸ್ಟ್ ಐಫೋನ್ ತೊಗೋಬೇಕು. ಅದೆಲ್ಲ ಕಷ್ಟಪಟ್ಟು ತೊಗೊಂಡಿದ್ದೀನಿ. ಸೊ ಅಷ್ಟು ವಿಷಯ ಇದೆ. ಈ ವಿಡಿಯೋ ಔಟ್ಪುಟ್, ಬಿಹೈಂಡ್ ದ ಔಟ್ಪುಟ್ ದೆರ್ ಈಸ್ ಎ ಲಾಟ್ ಆಫ್ ಥಿಂಗ್ಸ್ ಆರ್ ದರ್. ಇಲ್ಲ ಮತ್ತು ಬೇರೆ ಏನು ಹೇಳೋದು, ನನಗೆ ತುಂಬ ವೀಡಿಯೋಸ್ ಹಾಕಬೇಕು, ಕಂಟೆಂಟ್ ವೀಡಿಯೋ ಹಾಕಬೇಕು ಅಂತೆಲ್ಲ ಆಸೆ. ಬಟ್ ನನಗೆ ಕಂಟೆಂಟ್ ವೀಡಿಯೋ ಹಾಕಬೇಕು ಅಂತ ನನ್ನ ಕೆಪಾಸಿಟಿಗೆ ನನಗೆ ಫ್ರೆಂಡ್ಸ್ ಬೇಕು. ಅಟ್ಲೀಸ್ಟ್ ನನಗೆ ಕೊಲೆಕ್ಟ್ ಫ್ರೆಂಡ್ಸ್ ಇದ್ದರೆ ಅವ್ರು ನನ್ನ ಮಾತು ಕೇಳಿದ್ರೆ ಮಾಡ್ಬೋದು. ನಾನು ಒಬ್ಬನೇ ಏನು ಮಾಡೋಕ್ಕಾಗತ್ತೆ. ಅದಕ್ಕೆ ಈ ಥರ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಐ ಹ್ಯಾವ್ ಲಾಟ್ ಆಫ್ ಕಂಟೆಂಟ್ಸ್ ವೀಡಿಯೋಸ್ ಆಲ್ಸೋ. ಐ ಮೀನ್ ಕಂಟೆಂಟ್ಸ್, ನನ್ನ ಹತ್ರ ಕಂಟೆಂಟ್ ಇದೆ, ಬಟ್ ವೀಡಿಯೋ ಮಾಡೋಕ್ಕೆ ಪರ್ಸನ್ಸ್ ಇಲ್ಲ. ನೀವು ಯಾರಾದ್ರು ಫ್ರೀ ಇದ್ದರೆ ದಯವಿಟ್ಟು ಹೇಳಿ. we will make lot of videos, fines and all. we will upload it together. ನಿಮಗೂ ಯೂಸ್ ಆಗುತ್ತೆ, ನನಗೂ ತುಂಬ ಯೂಸ್ ಆಗುತ್ತೆ. ಸೊ ಹೇಳಿ. ನನ್ನಂತೂ ಯಾರೋ ಒಬ್ರು ಇರ್ತಾರೆ, ಏನೋ ಗೊತ್ತಿಲ್ಲದೇನೆ ಏನೋ ಒಂದು ಸ್ಟಾರ್ಟಪ್ ಮಾಡ್ಕೊಂಡು ಏನೋ ಮಾಡೋಣ ಅಂತ ಒಂದು ಮನಸ್ಸಲ್ಲಿ ಆಸೆ ಇಟ್ಕೊಂಡಿರ್ತಾರಲ್ವ, ಅವ್ರಿಗೆ ಈ ವಿಡಿಯೋ. ಆಲ್ರೆಡಿ ವಿಡಿಯೋ ಯೂಟ್ಯೂಬ್ ಇಟ್ಕೊಂಡು ಮಾನಿಟೈಸೇಷನ್ ತೊಗೊಂಡು ಮಾಸ ಮಾಡಿಕೊಂಡು ಸಕ್ಸಸ್ ಆಗಿರೋರಿಗೆ ನಾನು ವಿಡಿಯೋ ನೆವರ್ ಅಟ್ ಆಲ್. ನಂತರ ಸ್ಟಾರ್ಟಬಲ್ಲಿ ಇರೋರಿಗೆ, ಇಲ್ಲ ಮತ್ತೆ ಫೇಲಿಯರ್ ಆಗಿ ಏನೋ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ಅನ್ನೋರಿಗೆ ಮಾತ್ರ ನನ್ನ ವಿಡಿಯೋ. ಈಗ ನಾನು ಈಗ ಹೇಗಿದ್ದೀನಲ್ವಾ, ಇಲ್ಲ ಒಂದಿನ ನಾನು ಮೇ ಬಿ ನನ್ನ ಲೈಫಲ್ಲಿ ಸಕ್ಸಸ್ ಆದರೆ ಇಂಥವ್ರಿಗೆ ಒಂದು ಗುಡ್ ಮೋಟಿವೇಶನ್ ಆಗಿರುತ್ತೆ. ನನ್ನಂಥವ್ರಿಗೆ, ಅದು ಇಂಥವ್ರಿಗೆ ಮೀನ್ಸ್ ನನ್ನಂಥವ್ರಿಗೆ. ನನ್ನಂತರ ಏನೂ ಗೊತ್ತಿಲ್ಲ, ಏನೋ ಗೊತ್ತು, ಏನೋ ಒಂದು ಮಾಡ್ತೀವಿ, ಬಟ್ ಬ್ಲೈಂಡಾಗಿ ಮಾಡ್ತೀವಿ. ಇದು ಸರಿನಾ ತಪ್ಪುನಾ, ಇದು ರೀಚ್ ಆಗುತ್ತಾ, ಜನ ಇಷ್ಟಪಡ್ತಾರಾ ಅಂತ ಯಾವ ಕ್ಲಾರಿಟಿ ನಮಗಿಲ್ಲ. ಬಟ್ ಮಾಡಬೇಕು, ಮಾಡ್ತೀವಿ. ಈ ನಮ್ಗೆ ಯಾಕಂದರೆ ನಮ್ಗೆ ಇಷ್ಟ, ನಮ್ಗೆ ಅದು ಇಷ್ಟ, ನಮ್ಮ ಪೇಷನ್ಸ್ ನಾವು ಮಾಡ್ತೀವಿ. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನನ್ನಂತರ ಎಷ್ಟು ಜನ ಇರ್ತೀರೋ ಎಲ್ಲರೂ ಬಂದರೆ ಎಲ್ಲರೂ ಸೇರಿಸ್ಕೊಂಡು ಒಂದು ನ್ಯೂ ಹಿಸ್ಟ್ರಿನ ಕ್ರಿಯೇಟ್ ಮಾಡೋಣ. ಹಿಂಗೆಲ್ಲ ಮಾತಾಡ್ತೀನಿ ಮೋಟಿವೇಶನ್ ಆಗಿ. ಬಟ್ ನನಗೆ ಸಮ್ಟೈಮ್ಸ್ ಇಲ್ಲೇ ತುಂಬ ಸಲ ನನಗೂ ಇದು ವೀಡಿಯೋಲ್ಲ ಏನೂ ಮಾಡೋಕ್ಕಾಗಲ್ಲ, ರೀಚ್ ಆಗೋಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಆದರೂ ಗಿವ್ ಅಪ್ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಯಾಕೆ ಹೇಳಿ, ವೀಡಿಯೋ ಮಾಡೋದು ಇಷ್ಟ, ಅದಕ್ಕೋಸ್ಕರನೇ ಐಫೋನ್ ತೊಗೊಂಡೆ, ಅದಕ್ಕೋಸ್ಕರನೇ ಹಿಂಗೆ ಶೂಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಹಂಗಾದ್ಮೇಲೆ ಏನು ಮಾಡೋದು, ನಾನು ಮಾಡಬೇಕಲ್ವ. ನನಗೆ ಮಾಡ್ತಾ ಸಮಥಿಂಗ್ ಐ ವಿಲ್ ಲರ್ನ್. ನನ್ನ ಫಸ್ಟ್ ವೀಡಿಯೋಕ್ಕೂ ಈ ವಿಡಿಯೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಫಸ್ಟ್ 10-50 ಸಬ್ಸ್ಕ್ರೈಬರ್ ಇದ್ದರು, 100 ವ್ಯೂಸ್ ಬರ್ತಾಯಿತ್ತು. ಈಗ 10K ವ್ಯೂಸ್ ತನಕ ಹೋಗಿದೆ, 1.5 ಸಬ್ಸ್ಕ್ರೈಬರ್ ಬಂದಿದ್ದಾರೆ. ಇದೇ ಒಂದು ಗ್ರೋತ್ ಅಂತ ನಾನು ನೋಡ್ತಾ ಇದ್ದೀನಿ. ಈಗ ಇಂದು 1.5 15K ಇಲ್ಲ 10K 1 lakh ಆದರೆ ನಾನು ವಿನ್ನಿಂಗ್ ಪ್ಲೇಸನ್ನು ಹೋಗಿ ಟುವರ್ಡ್ಸ್ ಹೋಗ್ತಾ ಇದ್ದೀನಿ ಅಂತ ಅರ್ಥ. ಇಲ್ಲ ಇದು ಹಂಗೆ ಸ್ಟಾಪ್ ಆದರೆ, ಫ್ರೀಸ್ ಆದರೆ ನೆಕ್ಸ್ಟ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತ ಅರ್ಥ. ನೋಡೋಣ, ಆ ದೇವರು ಏನು ಬರ್ತಿದ್ದಾರೋ ಅದೇ ನಡೆಯುತ್ತೆ. ಬಟ್ ದೇವರನ್ನ ಮಾತ್ರ ಬ್ಲೇಮ್ ಮಾಡಬಾರ್ದಲ್ವಾ. ವಿ ಶುಡ್ ಪ್ರಿಪೇರ್ ಅವರ್ ಸೆಲ್ಫ್, ದೆನ್ ದ ಗಾಡ್ ವಿಲ್ ಗಿವ್ ದ ಸಕ್ಸಸ್. ಸೊ ಅದಕ್ಕೋಸ್ಕರ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ, ಹಾರ್ಡ್ ವರ್ಕ್ ಆಗ್ತಾಯಿದ್ದೀನಿ. ಸ್ಮಾರ್ಟ್ ವರ್ಕ್ ಕಂಟೆಂಟು ನನಗೆ ಯಾರು ಫ್ರೆಂಡ್ಸ್ ಸಿಕ್ಕಿದ್ರೆ, ಅವ್ರಿಗೆ ಈ ಥರ ಇಂಟ್ರೆಸ್ಟ್ ಇದ್ದರೆ, ನಾನು ಕಂಟೆಂಟ್ ವೀಡಿಯೋ ಹಾಕಿದ್ರೆ, ಫನ್ ವೀಡಿಯೋಸ್லாம் ಹಾಕಿದ್ರೆ ಪಕ್ಕ ವಿನ್ ಹಾಗೆ ಆಗ್ತೀನಿ ಅಂತ ಹೋಪ್ ಇದೆ. ನೋಡೋಣ. ನೀವು ದಯವಿಟ್ಟು ನನ್ನ ವೀಡಿಯೋ ಅಟ್ಲೀಸ್ಟ್ ಒಬ್ಬರು ನೋಡೋದ್ರು ಫುಲ್ಲ ನೋಡಿ, ನನಗೆ ಸಪೋರ್ಟ್ ಆಗಿರುತ್ತೆ. ನಾನು ಮೇ ಬಿ ಇನ್ನೊಂದು ವಿಷಯ ಹೇಳ್ತೀನಿ, ಮೇ ಬಿ ನಾನು ಹಂಗೆ ಮಾಡಿಲ್ಲ ಅಂದರೆ ನೀವು ಪಕ್ಕ ನನಗೆ ಕೇಳ್ಬೋದು. ನಾನೇನಾದರೂ ನನ್ನ ಯೂಟ್ಯೂಬಲ್ಲಿ ಬಿಗ್ ಸಕ್ಸಸ್ ನೋಡಿದ್ರೆ, ನನ್ನ ಸಬ್ಸ್ಕ್ರೈಬರು ನನ್ನ ವೀಡಿಯೋನ ಈಗ ಅಟ್ ಪ್ರೆಸೆಂಟ್ ಈಗ ಏನೂ ರೀಚ್ ಏನೂ ಇಲ್ಲ ಅಲ್ವಾ, ಈಗ ಸಪೋರ್ಟ್ ಮಾಡೋರಿಗೆ ಪಕ್ಕ ಒಂದು ಗಿಫ್ಟ್ ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅವ್ರಿಗೆ ನಾನು, ಅದ್ರಲ್ಲಿ ಡೌಟೇ ಇಲ್ಲ. ಈಗ ನಾನು ವಿಷಯ ಹೇಳ್ತಾ ಇರೋದು 9 minutes ಆದಮೇಲೆ ಮಾತಾಡ್ತಾ ಇದ್ದೀನಿ. ಹಂಗಂದರೆ ಈ ವಿಷಯ ಯಾರು ಗೊತ್ತಿರುತ್ತೆ, 9 minutes ಮೇಲೆ ನನ್ನ ವೀಡಿಯೋ ನೋಡೋರ್ಗೆ ಮಾತ್ರ ಗೊತ್ತಿರುತ್ತೆ. ಹಂಗೇನಾದ್ರು ಗೊತ್ತಿರೋರು ಇದ್ದರೆ, ಯಾರು ಬ್ರೋ ನೀ ಈ ವಿಡಿಯೋದಲ್ಲಿ ಈ ಟೈಮಲ್ಲಿ ಹಿಂಗೆ ಹೇಳಿದಿರಲ್ವಾ, ಸೊ ಈಗ ನಾನು ಕೇಳ್ತಾ ಇದ್ದೀನಿ, ನನಗೆ ಹೆಲ್ಪ್ ಮಾಡಿ ಅಂತ ಯಾರು ಕೇಳ್ತಾರೋ ಆಗ ಪಕ್ಕ ಮಾಡೇ ಮಾಡ್ತೇನೆ. ಬಿಕಾಸ್ ಹಂಗೆ ಕೇಳೋರು ಯಾರು ಈ ವಿಡಿಯೋನ ಫುಲ್ಲ ನೋಡಿರೋರು ಮಾತ್ರ. ಹಂಗೇನೋ ನನಗೋಸ್ಕರ ಈ ವಿಡಿಯೋ ನೋಡಿರೋರು ಇದ್ದರೆ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ. ನಾಟ್ ಪ್ರಮೋಷನ್ ಅಂಡ್ ಆಲ್, ನೀನು ನನ್ನ ಧೈರ್ಯವಾಗಿ ಕೇಳ್ಬೋದು. ಬಟ್ ನಾನು ಸಕ್ಸಸ್ ಆಗಿರಬೇಕು, ಈಗಿಲ್ಲಪ್ಪ ಮತ್ತೆ ಹೇಳ್ತಾ ಇದ್ದೀನಿ. ಈಗ ನನಗೆ ಹೆಲ್ಪ್ ಮಾಡೋಕ್ಕೆ 4 ಜನ ಬೇಕು. ನಾನು ಸಕ್ಸಸ್ ಆಗಿದ್ದರೆ ಆಗ್ತೀನಿ, ಹೆಲ್ಪ್ ಮಾಡ್ತೀನಿ ಅಷ್ಟೇ. ಐ ಹ್ಯಾವ್ ಹೋಪ್. ಸೊ ಹೋಪ್ಗಿಂತ ದೊಡ್ಡ ಹಾರ್ಡ್ ವರ್ಕ್ ಯಾವುದೂ ಇಲ್ಲ. ನಮ್ಗೆ ಏನಿರುತ್ತೋ ಏನಿಲ್ಲೋ, ಏನು ಗೊತ್ತಿಲ್ಲೋ, ಫಸ್ಟ್ ನಮ್ಮ ಮೇಲೆ ಹೋಪ್ ಇರಬೇಕು. ಸೊ ಹೋಪ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ
ನನ್ನ ಲೈಫಲ್ಲಿ ಏನಾದರೂ ಒಂದು ಹಾಗೆ ಆಗುತ್ತೆ. ನನ್ನ ಜೊತೆಲೇ ಬಂದು ಸೇರಿಸ್ಕೊಂಡ್ರೆ ನಿಮ್ಗೆ ಏನಾದ್ರು ಒಂದು ಹಾಗೆ ಆಗುತ್ತೆ. ಸೊ ಎಲ್ಲರೂ ಸೇರಿ ಒಂದು ವಿಷಯನ ಟ್ರೈ ಮಾಡೋಣ. ಬನ್ನಿರಿ, ಒಂದು ಸಕ್ಸಸ್ನ ರೆಡಿ ಮಾಡೋಣ ಬೇಗ. ಸೊ ಮತ್ತು ಬೇರೆ ಹೇಳೋಣ, ಏನೋ ಮಾತಾಡ್ತೀನಿಪ್ಪ. ನಿಮ್ಮ ಕಮೆಂಟ್ಸ್ ನೀವು ಹೇಳಿ, ನಿಮ್ಗೆ ನನ್ನ ಮಾತುಗಳು ಇಷ್ಟ ಆಗಿದೆಯಾ ಇಲ್ವಾ, ನಾನು ಮಾತಾಡೋದು ಸರಿನಾ ತಪ್ಪನಾ, ಇಲ್ಲ ಹಿಂಗೆಲ್ಲ ಇಲ್ಲ ಬ್ರೋ ಹಂಗೆಲ್ಲ ಏನೂ ಆಗೋಲ್ಲ, ಎಲ್ಲ ಸುಮ್ಮನೆ ಹೋಗಿ ಕೆಲಸ ಮಾಡಿ ಬ್ರೋ ಆಯಿತು ಅಂತ ಹೇಳಿದ್ರೂ ಹೇಳಿ ತಪ್ಪಿಲ್ಲ. ಬಿಕಾಸ್ ನೀವು ಅಟ್ಲೀಸ್ಟ್ ನೀವು ಹೇಳೋದಲ್ಲ ನನಗೊಂದು ಲೆಸನ್, ಇಟ್ ವಿಲ್ ಟೀಚ್ ಒನ್ ಲೆಸನ್. ಬಟ್ ನಾನೇನು ಇದನ್ನು ಮಾತ್ರ ಮಾಡ್ತಾ ಇಲ್ಲ. ಐ ಆಮ್ ಡೂಯಿಂಗ್ ಮೈ ವರ್ಕ್. ನಾನು ವರ್ಕು ಮಾಡ್ತಾಯಿದ್ದೀನಿ. ಇಫ್ ಐ ಹ್ಯಾವ್ ಎ ಟೈಮ್ ಐ ವಿಲ್ ರೀಡ್ ಇಟ್. ನನಗೆ ಓದೋದು ತುಂಬ ಇಷ್ಟ, ಓದ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನನಗೆ ಎಲ್ಲಕ್ಕಿಂತ ತುಂಬ ಇಷ್ಟ ಫ್ಯಾಷನ್ ಅಂದರೆ ವಿಡಿಯೋ ಮಾಡೋದು ಮತ್ತು ಟೀಚಿಂಗ್ ಮಾಡೋದು, ಒಬ್ರಿಗೆ ಹೇಳ್ಕೊಡೋದು. ನನಗೆ ಹೇಳ್ಕೊಡೋದು ತುಂಬ ಇಷ್ಟ. ಐ ವಾಂಟ್ ಬಿಕಮ್ ಎ ಪ್ರೊಫೆಸರ್, ಬಟ್ ಐ ವಾಂಟ್ ಬಿಕಮ್ ಎ ಯೂಟ್ಯೂಬ್ ಕ್ರಿಯೇಟರ್. ಅದು ಯೂಟ್ಯೂಬ್ ಕ್ರಿಯೇಟರ್ ಆಗಬೇಕು ಅಂತ ಏನೋ ಆಸೆ ಇರಲಿಲ್ಲ. ಬಟ್ ಇನ್ ದ ವಿಡಿಯೋ, ಡ್ಯಾನ್ಸು, ಮಿಮಿಕ್ರಿ, ಆ್ಯಕ್ಟಿಂಗು, ಸಿನಿ ಫೀಲ್ಡು ಇದರಲ್ಲಿ ಒಂದು ಕ್ರೇಜ್ ತುಂಬ ಜಾಸ್ತಿ. ಅಲ್ಲಿ ಏನಾದ್ರು ಒಂದು ಆಗಬೇಕು ಅಷ್ಟೇ. ಅದು ಈಗ ಅಟ್ ಪ್ರೆಸೆಂಟ್ ಇದು ಯೂಟ್ಯೂಬೆಲ್ಲ ರೀಚ್ ಆಗಿರೋದಕ್ಕೋಸ್ಕರ ನಂಗೆ ಆಗಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಈಗ ಚಾನ್ಸ್ ಇದ್ದರೆ ಮೂವಿಲಿ ಆ್ಯಕ್ಟ್ ಮಾಡಬೇಕಂತ ಆಸೆ ಬರುತ್ತೆ. ಅದು ಆಸೆಗೆ ದೇರ್ ಇಸ್ ನೋ ಲಿಮಿಟ್. ಬಟ್ ನನಗೆ ಇರೋ ವಿಷಯ ಏನಂದರೆ, ಇದಕ್ಕೋಸ್ಕರ ನನಗೆ ಯೂಟ್ಯೂಬ್ ಆಗಬೇಕು, ಹಂಗೆ ನನಗೆ ಇಂಥರ ಒಂದು ವೀಡಿಯೋ ವಿಷಯ, ಕ್ರಿಯೇಟಿಂಗ್ ವಿಷಯ, ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡೋದು, ಒಂದು ಕಂಟೆಂಟ್ ಮಾಡೋದು, ಅವ್ರು ಫನ್ ವೀಡಿಯೋ ಮಾಡೋದು, ಡ್ಯಾನ್ಸ್ ಮಾಡೋದು. ನಾನು ಡ್ಯಾನ್ಸ್ ಎಲ್ಲ ಕೂಡ ಮಾಡಿದ್ದೀನಿ, ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಅದು ನೀವು ನೋಡ್ಬೋದು. ಅಷ್ಟೊಂದು ಸೂಪರ್ ಆಗಿಲ್ಲ, ಬಟ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಬಟ್ ಐ ನೋ ಆ್ಯಕ್ಚುಲಿ ಮೆಮಿಕ್ರಿ ಆಲ್ಸೋ. ಎಲ್ಲರೂ ಕೇಳ್ತಾರೆ, ಅಯ್ಯೋ ಮೆಮಿಕ್ರಿ ಗೊತ್ತಾ ಮತ್ತೆ ಮಾತಾಡಿ ನೋಡಿ ಅಂತ. ಬಟ್ ಅದಕ್ಕೋಸ್ಕರ ಈಗ ಒಂದೇ ಒಂದು ವಾಯ್ಸ್ ಮಾತಾಡ್ತೀನಿ. ರಜನಿಕಾಂತ್ ಅವ್ರು ತುಂಬ ಫೇವರೇಟ್ ಹೀರೋ. ಇದೆಲ್ಲ ಮೇ ಬಿ ನೋಡ್ತಿರಲ್ಲ ಗೊತ್ತಿಲ್ಲ, ಜಸ್ಟ್ ಹೇಳ್ತೀನಿ. எல்லோருக்கும் வணக்கம். ஏன்னா அப்படி சொன்னா தம்பி வந்து நம்ம மாதிரியே வாய்ஸ் பேசுவார். இப்போ பேசியிருக்காரு பாருங்க, எப்படி இருக்குன்னு சொல்லுங்க. கரெக்டாக இது எப்படி இருக்கு? ಯಾಕಂದರೆ ರಜನಿಕಾಂತ್ ವಾಯ್ಸು ನಾನು ತಮಿಳ್ನಾಡಲ್ಲಿ ತುಂಬ ಮೂವೀಸ್ ನೋಡಿದ್ದೀನಲ್ವಾ. ಸೊ ಐ ಡೋಂಟ್ ನೋ ಹೌ ಟು ಟೆಲ್ ಇನ್ ಕನ್ನಡ. ಕರೆಕ್ಟಾಗಿ ವಾಯ್ಸ್ ಕನ್ನಡಲ್ಲಿ ಬರುತ್ತಾ ಗೊತ್ತಿಲ್ಲ. ಅದಕ್ಕೋಸ್ಕರ ನನಗೆ ಇಷ್ಟ ಆಗಿರೋ ಡೈಲಾಗ್ನ, ಇಷ್ಟ ಆಗಿರೋ ಟೋನ್ನ ಟ್ರೈ ಮಾಡಿ ಹೇಳಿದೆ ಅಷ್ಟೇ. ಹೇಗಿದೆ ಅಂತ ಹೇಳಿ. ಮತ್ತು ಬೇರೇನು ಹೇಳೋಣ, ಬೇರೇನೂ ಹೇಳೋದು ಇಲ್ಲ. ನೋಡಿಬಿಟ್ಟು ನಿಮ್ಮ ಒಪಿನಿಯನ್ ಶೇರ್ ಮಾಡ್ಬೋದು. ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಮಿಸ್ಟರ್ VIP 26 ವ್ಲಾಗರ್. ಮರ್ತೋಗ್ಬಿಡಿ. ಮತ್ತು ನಾನು ಹೇಳಿರೋ ಪಾಯಿಂಟ್, ನೀವು ಫ್ರೀ ಇದ್ದರೆ ಬನ್ನಿ, ಎಲ್ಲ ಸೇರಿಸ್ಕೊಂಡು ವೀಡಿಯೋ ಮಾಡೋಣ, ಅಪ್ಲೋಡ್ ಮಾಡೋಣ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನೀವು ನನಗೆ ಹೆಲ್ಪ್ ಮಾಡಿ. ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರೆ ಇಬ್ಬರು ಸಕ್ಸಸ್ ಆಗ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ ಬೇಕು, ಕೊಲೀಗ್ಸ್ ಬೇಕು. ಫ್ರೆಂಡ್ಸ್ ಕೊಲೀಗ್ಸ್ ತುಂಬ ಇದ್ದಾರೆ. ಈ ಥರ ವೀಡಿಯೋ ಕ್ರೇಸ್ ಇರೋರು ಬೇಕಲ್ವಾ. ಸೊ ದಟ್ಸ್ ವಾಟ್. ಫ್ರೀ ಇದ್ದರೆ ಹೇಳಿ, ಕಮೆಂಟಲ್ಲೇ ಹೇಳಿ, ವಿಲ್ ಡಿಸ್ಕಸ್. ನೀವು ಕಮೆಂಟ್ ಹಾಕಿದ್ರೆ ಐ ವಿಲ್ ಗಿವ್ ಮೈ ಥಿಂಗ್ಸ್. ವೀಡಿಯೋ ಫುಲ್ಲ ನೋಡಿ, ಓಡಾಡೋದು ಆಡೋದು ಎಲ್ಲ ಹಾಕಿದ್ದೀನಿ. ನೋಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಹೇಳಿ, ಶೇರ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟಾಟಾ, ಬೈ ಬೈ. ಅಲ್ಲಿ ಒಂದು ಸಿಂಹ ಕೂತಿತ್ತು, ಐ ಮೀನ್ ಸ್ಟ್ಯಾಚು. ಅಲ್ಲಿ ನಮ್ಮ ಫೇಸ್ನ ಅದನ್ನು ಸೇರಿಸಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ಶಾರ್ಟ್ಸಲ್ಲಿ ಇದಕ್ಕೆಲ್ಲ BGM ಕುಲಿ ಪವರ್ ಔಸೆ ಅಂತ ಒಂದು ಸಾಂಗ್ ಇದೆಯಲ್ವಾ, ಅದನ್ನು ಹಾಕಿ ಫುಲ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಲೆಟ್ಸ್ ವಾಚ್ ಇಟ್ ಆ್ಯಂಡ್ ಟೆಲ್ ಯುವರ್ಸ್ ಥಾಟ್ಸ್ ಇನ್ ಕಮೆಂಟ್ಸ್. ಸೊ ವಿಲ್ ಸಿ ಇನ್ ಅಪ್ಕಮಿಂಗ್ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಬಾಯ್ ಬಾಯ್. ಅಷ್ಟೇ ಅವರೇ, ನೋಡ್ಕೊಳ್ರಿ. ಬೇರೆ ಏನೂ ಮಾತಾಡೋಂಗಿಲ್ಲ. ಇನ್ನೂ ಒಂದೂವರೆ ಮಿನಿಟ್ಸ್ ಇದೆ ವೀಡಿಯೋ. ಬಟ್ ಹಿಂಗೆ ಮಾತಾಡ್ಕೊಂಡು ಕೂತಿದ್ರೆ ಸಿಂಹ ನೋಡಿ, ಪಕ್ಕದಲ್ಲಿ ಸಿಂಹ ಆಮೇಲೆ ನನಗೆ ಕಷ್ಟ ಬಿಡುತ್ತೆ. ಸೊ ಇದೆಲ್ಲ ಒಂಥರ ಚಿಕ್ಕ ಮಕ್ಕಳ ಥರ ಇದೆಲ್ಲ ಫನ್ನು. ಸುಮ್ಮನೆ ಮಾತಾಡೋಣ ಅಂತ ಮಾತಾಡಿದೆ. ಸೊ ವಾಕಿಚ್ ಹೋಗಿ ನೋಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಮುಗೀತು ವೀಡಿಯೋ. ಇನ್ನು 1 ಮಿನಿಟ್ ಇದೆ, ನೋಡಿರಿ, ನೋಡಿಬಿಟ್ಟು ಹೋಗಿ. ನಾನು ಹೋಗ್ತೀನಿ ಅಷ್ಟೇ. ಬಾಯ್ ಬಾಯ್. ಸಿ ಯು ನೆಕ್ಸ್ಟ್ ವೀಡಿಯೋ. ಬಾಯ್ ಬಾಯ್.